ಹನಿ ಗ್ಯಾಂಗ್ ಅನ್ನ ಬಂಧನಕ್ಕೆ ಒಳಪಡಿಸಿದೆ ಸಿಸಿಬಿ ತನಿಖಾ ತಂಡ. ಅದು ಕೂಡ ವೃತ್ತಿಯಲ್ಲಿ ಆಕೆ ಟೀಚರ್, ಹಿಡಿದ ಆದಿ ಮಾತ್ರ ಹೇಸಿಗೆಯ ಕೆಲಸ. ಮುತ್ತು ಕೊಟ್ಟು 50,000 ಪೀಕಿದ ಟೀಚರ್ ಚಂದುಳ್ಳಿ ಬಲೆಗೆ ಬಿದ್ದು ಉದ್ಯಮಿ ಈಗ ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿಗೆ ತನ್ನನ್ನು ತಾನು ತಂದುಕೊಂಡಿದ್ದಾರೆ. ಕೊಟ್ಟ ಹಣ ವಾಪಸ್ ಕೊಡು ಅಂತ ಕೇಳಿದಂತೆ ಆ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಉದ್ಯಮಿಗೆ ಟೀಚರ್ ಆರಂಭ ಮಾಡಿದ್ದಾರೆ. ಹಣ ವಾಪಸ್ ಕೇಳಿದ್ದಕ್ಕೆ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲಾಗಿದೆ. ಪದೇ ಪದೇ ಕಿರಿಕ್ ಮಾಡಿದ್ದಾರೆ. ದುಡ್ಡಿಗೆ ಉದ್ಯಮಿಗೆ ಟಾರ್ಚರ್ ಅನ್ನ ಇಟ್ಟಿದ್ದಾರೆ. ಶಿಕ್ಷಕಿ ಜೊತೆ ರೌಡಿ ಸೇರಿ ಮೂವರನ್ನ ಇದೀಗ ಸಿಸಿಬಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಶಿಕ್ಷಕಿ ಶ್ರೀದೇವಿ, ಸಾಗರ್ ಮೋರೆ, ಗಣೇಶ್ ಇತರರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಖಾಸಗಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದಂತಹ ಬಂಧಿತ ಶ್ರೀದೇವಿ 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಎಂಬ ಪೋಷಕರ ಪರಿಚಯ ಆಗಿದೆ. ಇಬ್ಬರ ನಡುವೆ ಸಲುಗೆ, ಸುತ್ತಾಟ, ಚಾಟಿಂಗ್ ಇತ್ಯಾದಿ ಎಲ್ಲವೂ ಕೂಡ ಆಗಿದೆ. ಆ ನಂತರದಲ್ಲಿ ತನ್ನ ಕಡೆಯಿಂದ 50,000ವನ್ನು ಕೂಡ ಈ ಉದ್ಯಮಿ ಕೊಟ್ಟಿದ್ದಾರೆ. ಹಣ ಈಸ್ಕೊಂಡು ಆಕೆ ನಂತರದಲ್ಲಿ ಇಬ್ಬರ ಮನಸ್ತಾಪ ಏನು ಮೂಡ್ತೋ ಏನೋ, ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಇರುವಂತಹ ತನ್ನ ಫೋಟೋಸೋ ಮತ್ತೊಂದು ಮಗದೊಂದು ಇದೆಲ್ಲವನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ ಬಲೆ ಬೀಸಿದ್ದಾಳೆ. ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ಹಣ ಪೀಕುವಂತಹ ಕೆಲಸಕ್ಕೂ ಕೂಡ ಶಿಕ್ಷಕಿ ಶ್ರೀದೇವಿ ಮುಂದಾಗಿದ್ದಾಳೆ. ಸೊ ತಾನೊಂದು ಶಾಲೆಯನ್ನು ನಡೆಸ್ತಾ ಇದ್ದೀನಿ, ಅಲ್ಲಿ ಮಕ್ಕಳಿಗೆ ಬುದ್ಧಿವಾದ ಹೇಳುವಂತಹ ಸ್ಥಾನದಲ್ಲಿದ್ದೀನಿ, ತಾನೆಂತಹ ಹಾದಿಯನ್ನು ಹಿಡಿಬೇಕು ಅನ್ನೋದ್ರ ಬಗ್ಗೆ ಆಕೆಗೆ ಅರಿವಿಲ್ಲ ನೋಡಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 2023ರಲ್ಲಿ ಪರಿಚಯ ಆಗಿದ್ದು, ಆ ನಂತರದಲ್ಲಿ ಈ ಸಂಬಂಧ ಹಳಸ್ಲಿಕ್ಕೆ ಮತ್ತು ಇದು ಹನಿ ಟ್ರ್ಯಾಪ್ ಹಂತಕ್ಕೆ ಹೋಗ್ಲಿಕ್ಕೆ ಕಾರಣ ಏನಾಯ್ತು? ದಿವ್ಯಾ, ಈಕೆ ಶ್ರೀದೇವಿ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಕಿಂಡರ್ ಗಾರ್ಟನ್ ಶಾಲೆಯನ್ನು ನಡೆಸ್ತಿದ್ದಾಳೆ. ಈ ಶಾಲೆಗೆ ಈ ಉದ್ಯಮಿ ರಾಕೇಶ್ ಅಂತೇಳಿ ತನ್ನ ಮಕ್ಕಳನ್ನು ಅಲ್ಲಿಗೆ ಸೇರಿಸಿದ್ದಂತಹ ಸಂದರ್ಭದಲ್ಲೂ ಒಂದಷ್ಟು ಸಲುಗೆ ಬೆಳೆಯುತ್ತೆ, ಪರಿಚಯ, ಅದರ ಜೊತೆಗೆ ಇವರ ಒಂದಷ್ಟು ಚಾಟಿಂಗು, ಓಡಾಟ ಇವೆಲ್ಲವೂ ಕೂಡ ನಡೆದಿರುತ್ತೆ. ಈ ಶಾಲಾ ಬಿಸ್ನೆಸ್ಗೆ ಅಂತೇಳಿ ಸುಮಾರು 2 ಲಕ್ಷ ಹಣವನ್ನು ಆಕೆ ಪಡೆದುಕೊಂಡಿರ್ತಾಳೆ ಮತ್ತು 2024ರಲ್ಲಿ ಹಿಂದಿರುಗಿಸೋದಾಗಿ ಹೇಳಿರ್ತಾಳೆ. ಯಾವಾಗ ಈತ ಹಣವನ್ನು ಕೇಳಿದ್ನೋ ಆಗ ಈತನ ಮನೆಗೆ ಬರ್ತಾಳೆ, ಒಂದು ಕಿಸ್ಸನ್ನು ಕೊಟ್ಟು, ಒಂದು ಮುತ್ತನ್ನು ಕೊಟ್ಟು 50,000 ಹಣವನ್ನು ಪಡೆದುಕೊಳ್ತಾಳೆ. ಮತ್ತು 15 ಲಕ್ಷ ಕೊಟ್ಟರೆ ನಿನ್ನ ಜೊತೆ ನಾನು ಕೋಆಪರೇಷನ್ ಕೊಡ್ತೀನಿ ಅನ್ನೋ ಮಟ್ಟಿಗೆ ಆತನಿಗೆ ಪುಸ್ಲಾಯಿಸುವ ಕೆಲಸವನ್ನು ಮಾಡಿರ್ತಾಳೆ. ಅದಾದ ಬಳಿಕ ಪದೇ ಪದೇ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರಿಂದ ಈತ ಹೊಸದಾಗಿ ಏನು ಸಿಮ್ಮನ್ನು ಮತ್ತು ಮೊಬೈಲನ್ನು ಖರೀದಿ ಮಾಡ್ಕೊಂಡಿದ್ರು, ಇವರಿಬ್ಬರ ನಡುವಿನ ಚಾಟಿಂಗು, ಫೋನು, ಈ ವಿಚಾರಕ್ಕೆ ಸಿಮ್ಮನ್ನು ಮುರಿದು ಬಿಸಾಕಿರ್ತಾನೆ. ಆ ಬಳಿಕ ಈಕೆ ಶ್ರೀದೇವಿ ಈ ಉದ್ಯಮಿಯ ಹೆಂಡತಿಗೆ ಕರೆ ಮಾಡಿ, ನಿನ್ನ ಮಕ್ಕಳಿಗೆ ಟಿ.ಸಿ ಕೊಡ್ತೀನಿ, ನಿನ್ನ ಗಂಡನ್ನ ಶಾಲೆ ಹತ್ರ ಕಳಿಸು ಅನ್ನೋ ನಿಟ್ಟಿನಲ್ಲಿ ಆವಾಜನ್ನು ಹಾಕಿರ್ತಾಳೆ. ಯಾವಾಗ ಈತ ಶಾಲೆ ಬಳಿ ಬಂದು ಅಲ್ಲಾಗಲೇ ಈ ಸಾಗರ್ ಮೋರೆ ಮತ್ತು ಈ ಗಣೇಶ್ ಕಾಳೆ ಅಂತೇಳಿ ಇಬ್ಬರು ಇರ್ತಾರೆ. ಈ ಗಣೇಶ್ ಕಾಳೆ ಏನಿದ್ದಾನೆ, ಈತ ಬಿಜಾಪುರದಲ್ಲಿ ರೌಡಿ ಶೀಟ್ರು, ಸುಮಾರು 9ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲೆ ಇದ್ದಾವೆ. ಈತ ಈ ಸಾಗರ್ನ ತೋರಿಸಿ ಸಾಗರ್ಗೂ ಮತ್ತು ಈಕೆಗೂ ಮದುವೆ ಅಂದರೆ ಎಂಗೇಜ್ಮೆಂಟ್ ಆಗಿದೆ, ನೀನು ಈಕೆಯ ಜೊತೆ ಸಲುಗೆಯಿಂದ ಇದೆಯಾ, ಸಾಕಷ್ಟು ವಿಡಿಯೋಗಳಿದ್ದಾವೆ, ನಾವು ಇದನ್ನು ನಿನ್ನ ಹೆಂಡತಿಗೆ ಕಳಿಸ್ತೀವಿ ಅನ್ನೋ ನಿಟ್ಟಲ್ಲಿ ಬೆದರಿಕೆಯನ್ನು ಹಾಕುವ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಆತನನ್ನು ಕಾರ್ನಲ್ಲಿ ಆತನ ಮನೆ ಬಳಿಗೆ ಕರೆದುಕೊಂಡು ಹೋಗಿ 1 ಕೋಟಿಗೆ ಡಿಮ್ಯಾಂಡನ್ನು ಇಡ್ತಾರೆ. ಕೊನೆಗೆ 20 ಲಕ್ಷಕ್ಕೆ ಡೀಲ್ ಆಗಿ ಸುಮಾರು 1.90 ಲಕ್ಷ ಹಣವನ್ನು ಕೊಡ್ತಾನೆ. ಹಣ ಕೊಟ್ಟಾದರೂ ಕೂಡ ಮತ್ತೆ ವಾಪಸ್ ಕರೆ ಮಾಡಿ ಮತ್ತೆ ಹಣಕ್ಕಾಗಿ ಡಿಮ್ಯಾಂಡನ್ನು ಇಡ್ತಾರೆ. ಹೀಗಾಗಿ ಇವರ ಕಿರುಕುಳವನ್ನು ತಾಳಲಾರದೆ ಆತ ಕೊನೆಗೆ ಸಿಸಿಬಿ ಪೊಲೀಸರಿಗೆ ದೂರನ್ನು ಕೊಡ್ತಾನೆ. ದೂರಿನ ಆಧಾರದ ಮೇಲೆ FIR ದಾಖಲು ಮಾಡಿಕೊಂಡು ಈ ಮೂವರನ್ನು ಇದೀಗ ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಶ್ರೀದೇವಿ, ಸಾಗರ್ ಮೋರೆ ಹಾಗೆ ಗಣೇಶ್ ಕಾಳೆ, ಈ ಮೂವರನ್ನು ಬಂಧನ ಮಾಡಿ ಈ ಹಿಂದೆ ಯಾವುದಾದ್ರೂ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರಾ, ಇದರ ಬಗ್ಗೆ ಒಂದಷ್ಟು ಇನ್ವೆಸ್ಟಿಗೇಷನನ್ನು ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಇನ್ನೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ತೀನಿ.